ಕೊಲೆ ಬಳಿಕ ರೇಣುಕಾಸ್ವಾಮಿ ಬಟ್ಟೆಯನ್ನ ಬದಲಿಸಿದ್ರ ಆರೋಪಿಗಳು ಅನ್ನೋದು ಪ್ರಶ್ನೆ. ಸಾಕ್ಷ್ಯ ಸಿಗಬಾರದು ಅಂತ ಬಟ್ಟೆಯನ್ನ ಬದಲಿಸಿದ್ರ ಆರೋಪಿಗಳು ಅನ್ನೋದು ಅನುಮಾನ. ರೇಣುಕಾಸ್ವಾಮಿ ಬಟ್ಟೆಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಬಟ್ಟೆಯಲ್ಲಿ ರಕ್ತದ ಕಲೆಗಳಿರುವ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಬಟ್ಟೆ ಸಿಕ್ಕಿದ್ರೆ ಮತ್ತಷ್ಟು ವಿಚಾರಣೆಯನ್ನು ತೀವ್ರಗೊಳಿಸಿರುವಂತ ಪೊಲೀಸರು ರಕ್ತ ಸಿಕ್ತ ಬಟ್ಟೆ ಸಿಕ್ಕಿದ್ರೆ ಎಫ್ಎಸ್ಎಲ್ಗೆ ರವಾನೆ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಈ ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ಸಿನಿಮೀಯ ರೀತಿಯಲ್ಲೇ ಮಾಡಲಾಗಿದೆ. ಸ್ಕ್ರಿಪ್ಟು ಬರೆದಿದ್ದಾರೆ, ಆಮೇಲೆ ಸ್ಕ್ರೀನ್ ಪ್ಲೇನೂ ಮಾಡಿದ್ದಾರೆ, ರಿಲೀಸು ಮಾಡ್ಬಿಟ್ಟಿದ್ದಾರೆ ಸಿನಿಮಾನ. ಪಕ್ಕ ಸಿನಿಮೀಯ ಸ್ಟೈಲ್ನಲ್ಲೇ ಈ ಮೃತದೇಹವನ್ನು ಸಾಗಿಸಿದಂಥ ಕಾರನ್ನು ಕೂಡ ಬದಲಿಸಲಾಗಿದೆ. ಆ ಕಾರ್ನಲ್ಲಿ ಡಿ ಬಾಸ್ ಅಂತ ಇತ್ತು, ಆ ಡಿ ಬಾಸ್ನ ಎಗರಿಸ್ಬಿಟ್ಟಿದ್ದಾರೆ. ಈಗ ಡಿ ಬಾಸ್ ಇಲ್ಲ, ಆದರೆ ಅದೇ ಕಾರು ಅಂತ ಗೊತ್ತಾಗಬಾರ್ದು ಅಂತ ಎಲ್ಲ ಚೇಂಜಸ್ ಮಾಡಿರೋದು. ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಬಟ್ಟೆಯನ್ನು ಕೂಡ ಬದಲಿಸಿದ್ದಾರೆ ಅನ್ನೋದೊಂದು ದೊಡ್ಡ ಅನುಮಾನ ಪೊಲೀಸರಿಗೂ ಇದೆ. ಆತ CCTV ವಿಜುವಲ್ಸ್ ಅಲ್ಲಿ ಹಾಕೊಂಡು ಬಂದಿರುವಂಥ ಬಟ್ಟೆಗೂ ಈಗ ಮೃತದೇಹ ಸಿಕ್ಕಾಗ ಆತನ ಮೈ ಮೇಲೆ ಇದ್ದಂಥ ಬಟ್ಟೆಗೂ ಇಲ್ಲಿ ವ್ಯತ್ಯಾಸ ಇದೆ. ಬೇರೆ ಬಟ್ಟೆನ ಹಾಕಿ, ಯಾಕಂದ್ರೆ ಚೆನ್ನಾಗಿ ವರ್ಕ್ ಮಾಡಿದ್ರಲ್ವಾ, ಹಲ್ಲೆ ಮಾಡಿದ್ರಲ್ವಾ, ರಕ್ತ ಎಲ್ಲ ಆ ಬಟ್ಟೆಯಲ್ಲಿ ಇತ್ತು ಅಂತ ಸಿಗಬಾರ್ದು, ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಆ ಬಟ್ಟೆಯನ್ನು ಏನೋ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅನ್ನೋದು ತನಿಖೆ ವೇಳೆ ಗೊತ್ತಾಗ್ತಾ ಇಲ್ಲ. ಸೊ ಆ ಬಟ್ಟೆ ಏನಾದರೂ ಬಿಸಾಕಿದ್ರೆ, ಸುಡದೆ ಬಿಸಾಕಿದ್ರೆ, ಎಲ್ಲಾದ್ರೂ ಬಚ್ಚಿಟ್ಟಿದ್ರೆ, ಆ ಬಟ್ಟೆ ಏನಾದರೂ ಸಿಕ್ಕಿದ್ರೆ ಅದು ಕೂಡ ತನಿಖೆಗೆ ಪೂರಕ ಆಗತ್ತೆ. ಆ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡಬೇಕು, ಏನು ಎತ್ತ ಅಂತ. ಇವತ್ತು ಕೆಲವರು ವಾದ ಮಾಡ್ತಾ ಇದ್ದಾರಲ್ವಾ, ಸಮರ್ಥಿಸಿಕೊಳ್ತಾ ಇದ್ದಾರಲ್ವಾ, ನಮ್ಮವ್ರದ್ದೇನು ತಪ್ಪಿಲ್ಲ, ಅವ್ರು ಜಸ್ಟ್ ಕರ್ಕೊಬರಕ್ಕೆ ಹೇಳಿದ್ರು ಅಷ್ಟೇ ಅಂತ. ಈ ಪ್ಲಾನ್ ಎಲ್ಲ ಹೇಗೆ ಮಾಡಿರ್ತಾರೆ, ಬಟ್ಟೆ ಬದಲಿಸೋದು ಅಥವಾ ಕಾರ್ನ ಬದಲಿಸೋದು, ಇದನ್ನೆಲ್ಲ ಮಾಡಬೇಕಾದ್ರೂ ಬಾಸ್ ಅನ್ನಿಸ್ಕೊಂಡವ್ರಿಗೆ ಹೇಳಿರ್ತಾರಲ್ವಾ, ಬಾಸ್ ಹಿಂಗೆ ಮಾಡ್ತಾ ಇದ್ದೀವಿ, ಬಾಸ್ ಮಾಡದ, ಬಾಸ್ ಹಂಗೆ ಮಾಡಿದ್ವಿ, ಬಾಸ್ ಹಿಂಗೆ ಮಾಡಿದ್ವಿ ಬಾಸ್ ಅಂತ. ಓಕೆ, ಆತ ಒಳ್ಳೆ ವ್ಯಕ್ತಿಯೇ ಆಗಿದ್ರೆ ನೀವು ಸಮರ್ಥಿಸಿಕೊಳ್ಳೋ ಥರ, ಏನೋ ಸರ್ ಹಿಂಗೆ ಮಾಡೋಕ್ಕೋಗಿ ಹಿಂಗೆ ಆಗ್ಬಿಡ್ತು, ತಪ್ಪಾಗ್ಬಿಟ್ಟಿದೆ ಅಂತ ಪೊಲೀಸರಿಗೆ ಇವರೇ ಮೊದಲು ಹೇಳ್ಬೋದಿತ್ತಲ್ಲ. ತಪ್ಪಿಸ್ಕೊಳ್ಳೋ ಪ್ರಯತ್ನ, ಹೋಗೇನೂ ಆಗೇ ಇಲ್ಲ ಅಂತ ಜಿಮ್ ಮಾಡೋ ಪ್ರಯತ್ನ ಯಾಕೆ ಮಾಡಬೇಕಾಗಿತ್ತು, ಅದು ಕೂಡ ಪ್ರಶ್ನೆನೇ.